This experiment is almost the same as experiment resistance per unit length. After finding the resistance of the wire, you have to multiply resistance with area of cross-section of the wire and divide with length of the wire. Hello students, in this video lecture we are going to study how to measure the resistance per unit length of a given wire. Here we need to find out the resistance of this wire. ನೋಡಿ ವೈರನ್ನ ಲೆಂತ್ ಇಲ್ಲಿ ಬರೆದಿರ್ತಾರೆ ಅಥವಾ ಎಕ್ಸ್ಪೆರಿಮೆಂಟ್ ಮಾಡಬೇಕಿದ್ರೆ ನಿಮಗೆ ಇಟ್ ವಿಲ್ ಬಿ ಪ್ರೊವೈಡೆಡ್. The instrument that we need to perform this experiment is battery eliminator, voltmeter, millimeter, a plug key and also radio circuit. ನಾವು ಈ ಸರ್ಕ್ಯೂಟನ್ನು ಹೇಗೆ ಕನೆಕ್ಷನ್ ಮಾಡೋದು ಅಂತ ಫಸ್ಟ್ ನೋಡ್ತಾ ಹೋಗೋದು. ನೀವು ಇಲ್ಲಿ ಸರ್ಕ್ಯೂಟನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಫಸ್ಟ್ ನಾವು ಏನು ಮಾಡಬೇಕಂತಂದರೆ ಇಲ್ಲಿ ಸರ್ಕ್ಯೂಟಲ್ಲಿರುವಂಥ ನೋಟ್ಸನ್ನು ಡಿಟರ್ಮಿನ್ ಮಾಡಬೇಕು. ನೋಟ್ಸ್ ಅಂದ್ರೇನು? ಇಲ್ಲಿ ಡಾರ್ಕ್ ಪಾಯಿಂಟಿಂದ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ನೋಡಿ. ಈ ನೋಟ್ಸ್ ಅಂದ್ರೇನು? ದೇಸ್ ಆರ್ ದ ಪಾಯಿಂಟ್ಸ್ ವೇರ್ 3 ಆರ್ ಮೋರ್ ದೆನ್ 3 ಕಂಪೋನೆಂಟ್ಸ್ ಆರ್ ಇಂಟರ್ ಕನೆಕ್ಟೆಡ್ ಟು ಈಚ್ ಅದರ್. ಅದೇ ರೀತಿ ಇನ್ನೊಂದು ಪಾಯಿಂಟ್ ನಾನು ಗೀರಿಸ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಡಾರ್ಕ್ ಇದನ್ನು ಸ್ಪಾಟಿಂಗ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಮೂರನೇದು ಇಲ್ಲಿ ಸಿಗ್ತಾ ಇದೆ. ಹಾಗೆ ನಾವು ಇಲ್ಲಿ 2 ಮೀಟರ್ಸನ್ನು ಯೂಸ್ ಮಾಡ್ತಿದ್ದೇವೆ. ಒಂದು ಕರೆಂಟನ್ನು ಮೆಜರ್ ಮಾಡಲಿಕ್ಕೆ ಮಿಲಿಮೀಟರ್, ಮತ್ತೊಂದು ವೋಲ್ಟ್ಮೀಟರನ್ನು ವೋಲ್ಟೇಜನ್ನು ಮೆಜರ್ ಮಾಡಲಿಕ್ಕೆ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಜರ್ ಮಾಡಲಿಕ್ಕೆ. ಇವುಗಳಿಗೆ ನಾವು ಪೊಲಾರಿಟಿಯನ್ನು ಹಾಕೊಳ್ಬೇಕು. ನಾವು ವಿ ಆರ್ ಗೋಯಿಂಗ್ ಟು ಸಿ ಹೌ ಟು ಪ್ಲೇಸ್ ದ ಪೊಲಾರಿಟಿ. ನೋಡಿ, ಅಬ್ಸರ್ವ್ ಮಾಡಿ. ನಾವು ಯಾವಾಗ ಬ್ಯಾಟರಿ ಪಾಸಿಟಿವ್ ಇಂದ ಸ್ಟಾರ್ಟ್ ಮಾಡ್ತೇವೆ, ದ ಫಸ್ಟ್ ಟರ್ಮಿನಲ್ ದಟ್ ವಿ ರೀಚ್ ಶುಡ್ ಬಿ ದ ಪಾಸಿಟಿವ್ ಆಫ್ ದ ಮೀಟರ್. ಹಾಗೆ ಪೊಲಾರಿಟಿ ಹಾಕೋದು ಪಾಸಿಟಿವ್ ಅಂತ. ಇಲ್ಲಿ ಪೊಲಾರಿಟಿ ಹಾಕೋಬೇಕು, ಇಲ್ಲಿ ಪಾಸಿಟಿವ್. ಆಬ್ವಿಯಸ್ಲಿ ನೆಕ್ಸ್ಟ್ ಒನ್ ಏನಾಯಿತು? ನೆಗೆಟಿವ್. ನೆಕ್ಸ್ಟ್ ನಾವು ಯಾವಾಗ ವೋಲ್ಟ್ಮೀಟರ್ನ ಕನ್ಸಿಡರ್ ಮಾಡ್ತೇವೆ ಆವಾಗ ಅಗೇನ್ ವಿ ಹ್ಯಾವ್ ಟು ಫರ್ಗೆಟ್ ದ ಪ್ರೆಸೆನ್ಸ್ ಆಫ್ ದ ಮಿಲಿಮೀಟರ್. ನಾವೇನು ಮಾಡಬೇಕಂತಂದರೆ ಬ್ಯಾಟರಿ ಪಾಸಿಟಿವಿಂದ ಡೈರೆಕ್ಟ್ ಬಂದಾವಾಗ ಫಸ್ಟ್ ನಮ್ಗೆ ಸಿಗಬೇಕಾದದ್ದು ವೋಲ್ಟ್ಮೀಟರ್ ಪಾಸಿಟಿವ್. ಆಬ್ವಿಯಸ್ಲಿ ಅದರ್ ಒನ್ ಇಸ್ ನೆಗೆಟಿವ್. ಈ ರೀತಿ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಪೊಲಾರಿಟಿಯನ್ನು ಮೆನ್ಷನ್ ಮಾಡ್ಕೊಳ್ಬೇಕು. ನಂತರ ಸರ್ಕ್ಯೂಟ್ ಕನೆಕ್ಷನ್ ಮಾಡೋದು ಹೇಗೆ ನೋಡಿ. ಪ್ರತಿಯೊಂದು ಡಿವೈಸ್ ಯಾವ್ಯಾವುದಿದೆ ಅಂತೇಳಿ ನಾವು ನೋಡಿದ್ದೇವೆ. ನಾವು ಇದನ್ನು ಹೇಗೆ ಇಟ್ಕೊಳ್ಬೇಕಂತಂದರೆ ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ತೋರಿಸಿರೋ ರೀತಿಯೇ ನಾವು ಇಟ್ಕೊಳ್ಬೇಕು. ಫಸ್ಟ್ ಬ್ಯಾಟರಿ, ಆಮೇಲೆ ಕೀ, ಆಮೇಲೆ ರಿಯೋಸ್ಟಾಟ್, ಆಮೇಲೆ ಮಿಲಿಮೀಟರ್, ಆಮೇಲೆ ರೆಸಿಸ್ಟೆನ್ಸ್ ವೈರ್, ಆಮೇಲೆ ವೋಲ್ಟ್ಮೀಟರ್. ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಸರ್ಕ್ಯೂಟಲ್ಲಿ ಹಾಗೆ ನಾವು ಇದನ್ನು ಅರೇಂಜ್ ಮಾಡ್ಕೊಳ್ಬೇಕು. ಬ್ಯಾಟರಿ, ಆಮೇಲೆ ಪಕ್ಕದಲ್ಲಿ ಪ್ಲಗ್ ಕೀ. ಹೋಪ್ ಯು ಕ್ಯಾನ್ ಸಿ ದಿಸ್. ತುಂಬ ಸ್ಮಾಲ್ ಡಿವೈಸ್ ಇದೆ. ನಂತರ ಏನಾಗಿದೆ ಅಂದರೆ ರಿಯೋಸ್ಟಾಟ್ ಬರ್ತಾ ಇದೆ. ರಿಯೋಸ್ಟಾಟ್ ನಂತರ ಮಿಲಿಮೀಟರ್, ಆಮೇಲೆ ವೈರ್, ನಂತರ ಫೈನಲಿ ಏನಾಗಿದೆ ವೋಲ್ಟ್ಮೀಟರ್. ಇದಷ್ಟು ಡಿವೈಸನ್ನು ಇದೇ ರೀತಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಫಸ್ಟ್ ಈ ಜಂಕ್ಷನ್ಸ್ ಕನೆಕ್ಷನ್ ಮಾಡ್ಕೊಳ್ಬೇಕು ನೋಡಿ. ಜಂಕ್ಷನ್ಸ್ ಕನೆಕ್ಷನ್ ಇಲ್ಲಿ ಅಬ್ಸರ್ವ್ ಮಾಡಿ. ಅದು ಇಲ್ಲಿ ಇರುವಂಥ ಜಂಕ್ಷನ್ಸ್, ಈ ಜಂಕ್ಷನ್ ಮೊದಲು ನಾನು ಅದನ್ನು ಕನೆಕ್ಷನ್ ಮಾಡ್ತೇನೆ. ಈ ಜಂಕ್ಷನ್ನಲ್ಲಿ ಬ್ಯಾಟರಿ ಪಾಸಿಟಿವ್, ಮಿಲಿಮೀಟರ್ ಪಾಸಿಟಿವ್ ಆ್ಯಂಡ್ ಆಲ್ಸೋ ರಿಯೋಸ್ಟ್ಯಾಟಿನ ಒಂದು ಲೋವರ್ ಎಂಡ್ ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್. ಅಂದರೆ 3 ಕಂಪೋನೆಂಟ್ ಕನೆಕ್ಟೆಡ್ ಟು ಈಚ್ ಅದರ್. ಈಗ ನಾವೇನು ಮಾಡಬೇಕು? ಜಂಕ್ಷನ್ ಕನೆಕ್ಷನ್ಗೆ ವಿ ನೀಡ್ ಟು ಚೂಸ್ 2 ವೈರ್ಸ್. ಎಷ್ಟು ಕಂಪೋನೆಂಟ್ಸ್ ಇದೆಯೋ ಅದಕ್ಕಿಂತ ಒಂದು ಲೆಸ್ ವೈರನ್ನು ಕನ್ಸಿಡರ್ ಮಾಡಬೇಕು. 3 ಕಂಪೋನೆಂಟ್ ಇದೆ, 2 ವೈರ್ಸ್ ಅಂತ ಹೋಗ್ತದೆ. ಇಲ್ಲಿ ನೋಡಿ, ನೀವು ಸರ್ಕ್ಯೂಟಲ್ಲಿ ಅಬ್ಸರ್ವ್ ಮಾಡಿ. ನಾನು ಏನು ಮಾಡಿದ್ದೇನೆ, ಬ್ಯಾಟರಿ ಪಾಸಿಟಿವ್ಗೆ ಆಲ್ರೆಡಿ ಒಂದು ವೈರನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಇನ್ನೊಂದು ಯಾವುದಾದ್ರೂ ಒಂದು ಕಂಪೋನೆಂಟ್, ಅಂದರೆ ರಿಯೋಸ್ಟಾಟ್ ಲೋವರ್ ಇರ್ಬೋದು ಅಥವಾ ಈ ಮಿಲಿಮೀಟರ್ನ ಪಾಸಿಟಿವ್ ಇರ್ಬೋದು, ಅಲ್ಲಿಂದ ಇನ್ನೊಂದು ವೈರ್ ನಾನು ಇಲ್ಲಿಂದ ತಗೊಳ್ತೇನೆ. ಮಿಲಿಮೀಟರ್ ಪಾಸಿಟಿವಿಂದ ಈ ವೈರನ್ನು ನಾನೇನು ಮಾಡಬೇಕು? ಕನೆಕ್ಷನ್ ಮಾಡ್ತಾ ಇದ್ದೇನೆ. ಇಷ್ಟು ಕನೆಕ್ಷನ್ ಆದಮೇಲೆ 2 ಕಂಪೋನೆಂಟಿಗೆ ನಾನು ಇಲ್ಲೊಂದು ಕೊಟ್ಟಿದ್ದೇನೆ, ಇನ್ನೊಂದು ಇಲ್ಲಿ ಬೇಕಾಗಿತ್ತು. ಈ ಉಳಿದಿರುವಂಥ ವಾಯ್ಸ್ ನೋಡಿ, ವಾಯ್ಸ್ ಕೊಡಬೇಕಿದ್ರೆ ಸ್ವಲ್ಪ ಕರೆಕ್ಟಾಗಿ ಟೈಟಾಗಿ ಕೊಟ್ಬಿಡಿ. ಇದು ಕಿತ್ತು ಬರಬಾರ್ದು ಅಥವಾ ಇದು ಪ್ಲಾಸ್ಟಿಕ್ ಕನೆಕ್ಟ್ ಆಗಬಾರ್ದು. ಓನ್ಲಿ ಮೆಟಲ್ ಪಾರ್ಟ್ ಈಸ್ ಕಂಡಕ್ಟಿಂಗ್. ಅದು ನಿಮ್ಗೆ ಗೊತ್ತಿದೆ. ಪ್ಲಾಸ್ಟಿಕ್ ಯಾವತ್ತೂ ಕಾಂಟ್ಯಾಕ್ಟಲ್ಲಿ ಬರಬಾರ್ದು.
ಈಗ ನೋಡಿ ಇಲ್ಲಿ ಈ ಎರಡೂ ವಾಯರನ್ನ ಬ್ಯಾಟರಿ ಪಾಸಿಟಿವಿಂದ ಮಿಲಿಯಮೀಟರಿಂದ ಪಾಸಿಟಿವ್ ಬರ್ತಾ ಇರುವಂಥ ಎರಡೂ ವಾಯರನ್ನ ರಿಮೈನಿಂಗ್ ಎಂಡ್ ಏನಾಗಿದೆ ಎರಡನ್ನು ಇಂಟರ್ ಕನೆಕ್ಟ್ ಮಾಡಿ ಈ ರೀತಿ ಮೂರನೇ ಪಾಯಿಂಟ್ ಯಾವುದು ಇಲ್ಲಿ ರಿಯೋಸ್ಟಾಟ್ ಅಂಡ್ ಬ್ಲೋವರ್ ಇಲ್ಲಿ ಕನೆಕ್ಷನ್ ಮಾಡಿದ್ರೆ ಸ್ವಲ್ಪ ಕರೆಕ್ಟಾಗಿ ಟೈಪ್ ಮಾಡಿ ಇದನ್ನು ಕನೆಕ್ಟ್ ಮಾಡಿ ಲೂಸ್ ಕಾಂಟ್ಯಾಕ್ಟ್ ಇದ್ದಲ್ಲಿ ಅನ್ವಾಂಟೆಡ್ ವೇರಿಯೇಷನ್ ಬಂದಿರ್ತದೆ ಚೆಕ್ ಮಾಡಿ ಇನ್ನೊಮ್ಮೆ ಚೆಕ್ ಮಾಡಿ ನೋಡಿ ಇದು ಫಸ್ಟ್ ಜಂಕ್ಷನ್ ಏನಾಗಿದೆ ಅಂತಂದರೆ ನಮಗೆ ಈ ಕನೆಕ್ಷನ್ ಆಗಿದೆ ಈಗ ನೆಕ್ಸ್ಟ್ ನಾವೇನು ಮಾಡುವಂತಂದರೆ ಸೆಕೆಂಡ್ ಕನೆಕ್ಷನ್ ಅಂತಂದರೆ ಇಲ್ಲಿ ಜಂಕ್ಷನ್ ಈ ಜಂಕ್ಷನ್ ಕನೆಕ್ಷನ್ ಮಾಡೋದು ಹೇಗೆ ಅಂತ ಅಬ್ಸರ್ವ್ ಮಾಡ್ತಾರೆ ನೋಡಿ ಫಸ್ಟ್ ಅಗೇನ್ ಇಲ್ಲಿ ಏನಾಗಿದೆ 3 ಪಾಯಿಂಟ್ಸ್ ಒಂದು ಎಮೀಟರ್ ನೆಗೆಟಿವ್ ಇನ್ನೊಂದು ರೆಸಿಸ್ಟೆನ್ಸ್ ವೈರ್ ಇನ್ನೊಂದು ವೋಲ್ಟ್ಮೀಟರ್ ಪಾಸಿಟಿವ್ ದೇ ಆರ್ ಇಂಟರ್ ಕನೆಕ್ಟೆಡ್ ಟು ಈಚ್ ಅದರ್ ಆದರೆ ಇಲ್ಲಿ ನಮ್ಮ ವಾಯರಲ್ಲಿ ಆಲ್ರೆಡಿ ನಾವು ಒಂದು ವೈರ್ ಕೊಟ್ಟಿದ್ದೇವೆ ಎಲ್ಲ ಕಡೆ ಹೀಗೆ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು ಈಗ ನಮಗೆ ಒಂದು ವೈರ್ ಆಲ್ರೆಡಿ ಇರೋದ್ರಿಂದ ಐ ವಿಲ್ ಚೂಸ್ ಒನ್ ಮೂರು ಕಂಪೋನೆಂಟ್ ಇದೆ ನಾವೇನು ಮಾಡಬೇಕಂತಂದರೆ 2 ವೈರ್ ಅಂತ ಹೇಳಬೇಕು ಒಂದು ಲೆಸ್ ವೈರ್ ಎಷ್ಟು ಕಂಪೋನೆಂಟ್ ಇದೆ ಅದಕ್ಕಿಂತ ಒಂದು ಕಡಿಮೆ ವೈರ್ ನೋಡಿ ಆಲ್ರೆಡಿ ಇನ್ನೊಂದು ವೈರ್ ಕೊಟ್ಟಿದ್ದೇವೆ ನಾವು ಡಿಫಾಲ್ಟ್ ಜೊತೆಗೆ ಏನಾಗಿದೆ ಅಂತಂದರೆ ಇವೆರಡು ಪಾಯಿಂಟ್ಸನ್ನು ಕನೆಕ್ಟ್ ಮಾಡಬೇಕು ನಾನು ಇಲ್ಲಿಂದ ಅಥವಾ ಇಲ್ಲಿಂದ ನಾನು ಇಲ್ಲಿಂದ ಒಂದು ವೈರ್ ತಗೊಳ್ತೇನೆ ವೋಲ್ಟ್ಮೀಟರ್ ಪಾಸಿಟಿವಿಂದ ಆ ವೈರ್ನ ಒಂದು ಎಂಡನ್ನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೇನೆ ಹೀಗೆ ಆಮೇಲೆ ಅಗೇನ್ ಆ್ಯಸ್ ಯೂಸ್ವಲ್ ಈ ಎರಡೂ ವೈರ್ ರಿಮೈನಿಂಗ್ ಎಂಡ್ಸನ್ನು ನಾನು ಹೀಗೆ ಜಾಯಿನ್ ಮಾಡಿ ದೆನ್ ಏನು ಮಾಡ್ತೇನೆ ಅಂತಂದರೆ ಇಲ್ಲಿ ಕನೆಕ್ಷನ್ ಮಾಡ್ಬಿಡ್ತೇನೆ ಮಿಲಿಯಮೀಟರ್ನ ನೆಗೆಟಿವ್ ನೆಕ್ಸ್ಟ್ ಅಗೇನ್ ನಮಗೆ ಏನಾಗಿದೆ ಅಂತಂದರೆ ಈಗ ಈ ಎರಡನೇ ಜಂಕ್ಷನ್ ಕನೆಕ್ಷನ್ ಆಗಿದೆ ಇದು ಕನೆಕ್ಷನ್ ಆಗಿದೆ ಈಗೇನು ಮಾಡ್ತೀವಿ ನಾವು ಮೂರನೇ ಜಂಕ್ಷನ್ಗೆ ಹೋಗ್ತಾ ಇದ್ದೀವಿ ಈ ಮೂರನೇ ಜಂಕ್ಷನ್ ಇಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದವಾಗ ನಮ್ಗೆ ಏನಂತಂದರೆ ಮೂರನೇ ಜಂಕ್ಷನ್ಗೆ ಹೋದವಾಗ ಅಗೇನ್ ಇಲ್ಲಿ ವಾಯರ್ನ ಇನ್ನೊಂದು ಎಂಡ್ ಆಮೇಲೆ ವೋಲ್ಟ್ಮೀಟರ್ ನೆಗೆಟಿವ್ ಮೂರನೇದಾಗೇನು ರಿಯೋಸ್ಟ್ಯಾಟಿನ ಅಪ್ಪರ್ ಎಂಡ್ ನೋಡಿ ಇಲ್ಲಿ ಆ್ಯರೋ ಕೊಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ಸರ್ಕ್ಯೂಟಲ್ಲಿ ಏನಾಗಿದೆ ಅಂತಂದರೆ ಆ್ಯರೋ ಇದೆ ಅಂತ ಹೇಳಿದ್ರೆ ಆ್ಯರೋ ಈಸ್ ರಿಪ್ರೆಸೆಂಟ್ ಇನ್ ದ ಅಪ್ಪರ್ ಎಂಡ್ ಆಫ್ ದ ರಿಯೋಸ್ಟ್ಯಾಟ್ ಅಗೇನ್ ಬೈ ಡಿಫಾಲ್ಟ್ ವಿ ಹ್ಯಾವ್ ದ ವೈರ್ ಇದಕ್ಕೊಂದು ವೈರ್ ಇದೆ ನಾವು ಇಲ್ಲಿಂದ ಅಥವಾ ಇಲ್ಲಿಂದ ನಾನು ಇಲ್ಲಿಂದನೇ ತಗೊಳ್ತೇನೆ ವೋಲ್ಟ್ಮೀಟರ್ ನೆಗೆಟಿವಿಂದ ಒಂದು ವೈರ್ ತೊಗೊಂಡಿದ್ದೇನೆ ಇದನ್ನು ಕನೆಕ್ಟ್ ಮಾಡ್ತಿದ್ದೇನೆ ಪ್ರಾಪರ್ಲಿ ಕನೆಕ್ಟ್ ಮಾಡಿ ನೆಕ್ಸ್ಟ್ ಈ ವೈರ್ ಮತ್ತು ರಿಮೈನಿಂಗ್ ವೈರ್ ಎರಡನ್ನೂ ಸೇರಿಸಿ ಏನು ಮಾಡಿ ಅಂತಂದರೆ ರಿಯೋಸ್ಟಾಟನ್ನು ಅಪ್ಪರಿಗೆ ಕನೆಕ್ಟ್ ಮಾಡಿ ಓನ್ಲಿ ಕಂಡಕ್ಟಿಂಗ್ ಪಾರ್ಟ್ ಈ ಪ್ಲಾಸ್ಟಿಕ್ ಪಾರ್ಟನ್ನು ಕನೆಕ್ಷನ್ ಮಾಡೋದು ನೋಡಿ ಈಗ ಮೂರು ಜಂಕ್ಷನ್ ಕನೆಕ್ಷನ್ ಆಗಿದೆ ಇಲ್ಲಿ ಈಗ ಉಳಿದದ ರಿಮೈನಿಂಗ್ ಯಾವುದು ಅಂತ ಹೇಳಿದ್ರೆ ಉಳಿದ ಕನೆಕ್ಷನ್ಸನ್ನು ಅಬ್ಸರ್ವ್ ಮಾಡ್ತಾ ಇರೋದು ನೋಡಿ ಈಗ ಎಷ್ಟಾಗಿ ಕನೆಕ್ಷನ್ ಆಗಿದೆ ಒಂದು ಇಲ್ಲಿಂದ ಇಲ್ಲಿರುವಂಥ ಒಂದು ಕನೆಕ್ಷನ್ ಎರಡು ಕನೆಕ್ಷನ್ ನೋಡಿದೆ ಹೀಗೆ ಆಮೇಲೆ ಬ್ಯಾಟರಿ ನೆಗೆಟಿವಿಂದ ಪ್ಲಗ್ಗಿಯ ಒಂದು ಎಂಡಿಗೆ ಪ್ಲಗ್ಗಿನ ಇನ್ನೊಂದು ಎಂಡಿಂದ ಇಲ್ಲಿ ಬರ್ತಾ ಇರುವಂಥ ರಿಯೋಸ್ಟ್ಯಾಟಿನ ಇನ್ನೊಂದು ಲೋವರ್ ಎಂಡಿಗೆ ಅಗೇನ್ ಐ ನೀಡ್ 2 ವೈರ್ಸ್ ಒಂದು ಇಲ್ಲಿ ನೋಡಿ ಬ್ಯಾಟ್ರಿ ನೆಗೆಟಿವ್ಗೆ ಆಲ್ರೆಡಿ ಒಂದು ವೈರ್ ಕೊಟ್ಟಿದ್ದೇನೆ ನಾನು ಅದನ್ನು ತಗೊಂಡು ಏನು ಮಾಡಬೇಕು ಇಲ್ಲಿ ಪ್ಲಗ್ ಕೀಯನ್ನು ಒಂದು ಎಂಡಿಗೆ ಆಲ್ವೇಸ್ ಯಾವಾಗ ಕನೆಕ್ಷನ್ ಮಾಡ್ತಿದ್ದೀರಿ ಆವಾಗ ಪ್ಲಗ್ ಕೀಯನ್ನು ಓಪನ್ ಮಾಡಿದ್ದೀರಿ ನೋಡಿ ಇದನ್ನು ಇದೇ ಕೊಡ್ತೇನೆ ಈ ಕನೆಕ್ಷನ್ ಆಗಿದೆ ನೆಗೆಟಿವಿಂದ ಬ್ಯಾಟ್ರಿ ನೆಗೆಟಿವಿಂದ ಪ್ಲಗ್ ಕೀಗೆ ಆಮೇಲೆ ಪ್ಲಗ್ ಕೀಯ ಇನ್ನೊಂದು ಎಂಡಿದೆ ಹೀಗೆ ಮತ್ತೆ ವೈರ್ ಯೂಸ್ ಮಾಡಿದೆ ನಾನು ಈಗ ನೋಡಿ ಇಲ್ಲಿಂದ ನಂತರ ರಿಯೋಸ್ಟ್ಯಾಟಿನ ಇನ್ನೊಂದು ಲೋವರಿಗೆ ಒಂದು ಲೋವರಿಗೆ ಬ್ಯಾಟ್ರಿ ಪಾಸಿಟಿವ್ ಬಂದಿದೆ ರಿಮೈನಿಂಗ್ ಲೋವರ್ ಎಂಡಿಗೆ ನಾವೇನು ಮಾಡಬೇಕಂದ್ರೆ ಕನೆಕ್ಷನ್ ಕೊಡಬೇಕು ನೋಡಿ ಕಿತ್ತು ಬಂದಿದೆ ವೈರ್ ಮತ್ತು ಅಗೇನ್ ಕೇರ್ಫುಲ್ಲಾಗಿ ಇದನ್ನು ಕನೆಕ್ಷನ್ ಮಾಡಿ ಯಾವುದೇ ವೈರ್ ಲೂಸ್ ಕಾಂಟ್ಯಾಕ್ಟ್ ಇರಬಾರ್ದು
ಒಮ್ಮೊಮ್ಮೆ ಆಗುತ್ತೆ, ಬಟ್ ಅದನ್ನು ವೆರಿಫೈ ಮಾಡ್ತಾನೆ. ನೋಡಿ, ಕೀಯನ್ನು ಹಾಗೆ ಓಪನ್ ಇಟ್ಕೊಂಡು ನಾನು ಎಲ್ಲ ಕನೆಕ್ಷನ್ನ ಮತ್ತೆ ಚೆಕ್ ಮಾಡ್ತೇನೆ. ನೋಡಿ, ಬ್ಯಾಟ್ರಿ ಪಾಸಿಟಿವಿಂದ ರಿಯೋಸ್ಟಾಟ್ ಲೋವರಿಗೆ, ರಿಯೋಸ್ಟಾಟ್ ಲೋವರಿಂದ ಇಲ್ಲಿ ಮಿಲಿ ಎಮೀಟರ್ ಪಾಸಿಟಿವ್ಗೆ, ನಂತರ ಮಿಲಿ ಎಮೀಟರ್ ನೆಗೆಟಿವಿಂದ ಒಂದು ರೆಸಿಸ್ಟೆನ್ಸ್ ವೈರಿಗೆ, ಇನ್ನೊಂದು ವೋಲ್ಟ್ ಮೀಟರ್ ಇಲ್ಲಿ ಬಂದಿದೆ ವೈರ್ ಪಾಸಿಟಿವ್ಗೆ. ನೆಕ್ಸ್ಟ್ ವೋಲ್ಟ್ ಮೀಟರ್ ನೆಗೆಟಿವಿಂದ ರಿಯೋಸ್ಟಾಟನ್ ಅಪ್ಪರಿಗೆ, ಹಾಗೆ ರೆಸಿಸ್ಟೆನ್ಸ್ ವೈರಿನ ಇನ್ನೊಂದು ಎಂಡಿಂದ ರಿಯೋಸ್ಟಾಟ್ ಅಪ್ಪರಿಗೆ, ಆಮೇಲೆ ಬ್ಯಾಟರಿ ನೆಗೆಟಿವಿಂದ ಪ್ಲಕ್ಕಿಯಿಂದ ಇಲ್ಲಿ ನಮ್ಮ ಕನೆಕ್ಷನ್ ಕಂಪ್ಲೀಟ್ ಆಗಿದೆ. ಯಾವಾಗಲೂ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಬೇಕಿದ್ರೆ ಇದನ್ನು ರಿಯೋಸ್ಟಾಟನ್ ಪೊಸಿಷನ್ನ ಆಲ್ಮೋಸ್ಟ್ ಮಧ್ಯದಲ್ಲಿ ಇಟ್ಕೊಳ್ಳಿ, ಇನ್ಸ್ಟ್ರೂಮೆಂಟ್ ಪ್ರಾಬ್ಲಮ್ ಆಗಬಾರ್ದು ಅಂತ. ಆನ್ ಮಾಡಬೇಕಿದ್ರೆ ನೀವು ಇದನ್ನು ಈಗ ನೋಡಿ ರೀಡಿಂಗ್ ತೋರಿಸ್ತಾ ಇದೆ. ರಿಯೋಸ್ಟಾಟನ್ನು ನಾವೇನು ಮಾಡ್ತೇವೆ, ಒಂದು ಎಂಡಿಗೆ ಮೂವ್ ಮಾಡ್ತೇವೆ. ಒಂದು ಎಂಡಿಗೆ ಮೂವ್ ಮಾಡಿದವಾಗ ರೀಡಿಂಗ್ ಪಾಯಿಂಟರ್ ರೀಡಿಂಗ್ ಇನ್ಕ್ರೀಸ್ ಆಯಿತು ಅಂತಂದರೆ ನಾವು ಅದನ್ನು ಅಪೋಸಿಟ್ ಎಂಡಿಗೆ ಮೂವ್ ಮಾಡಿ 0 ರೀಡಿಂಗಿಗೆ ತಂದಿಡೋದು. ಅಂದರೆ ಈ ಎಕ್ಸ್ಟ್ರೀಮ್ ಎಂಡಿಗೆ ರಿಯೋಸ್ಟಾಟನ್ನು ತಂದು ಇಟ್ಟಾಗ ರೀಡಿಂಗ್ 0 ತೋರಿಸ್ತಾ ಇದೆ. ಆಬ್ವಿಯಸ್ಲಿ ವೋಲ್ಟ್ ಮೀಟರ್ ರೀಡಿಂಗ್ 0 ಇದ್ದಾಗ ಎಮೀಟರ್ ರೀಡಿಂಗು 0 ತೋರಿಸ್ತಾ ಇದೆ. ನೋಡಿ, ಈಗ ನೆಕ್ಸ್ಟ್ ಇದರಲ್ಲಿ ಹೋಗುವ ಹೇಗೆ ನಾವು ಇದನ್ನು ನೆಕ್ಸ್ಟ್ ಸ್ಲೈಡ್ ನೋಡಿ. ಈಗ ರೆಸಿಸ್ಟೆನ್ಸ್ನ ವೈರನ್ನ ಇದನ್ನು ಕೊಟ್ಟಿದ್ದಾರೆ ನಮಗೆ, ಲೆಂತನ್ನು ಇಲ್ಲಿ 4 ಮೀಟರ್ಸ್ ಇದೆ. ನಾನು ಇದನ್ನು 4 ಮೀಟರ್ಸ್ ಅಂತ ಬರ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಉಳಿದದ್ದು ಅಂತಂದರೆ ನಮಗೆ ಇಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ವೋಲ್ಟ್ ಮೀಟರ್ ರೀಡಿಂಗನ್ನು ಅಡ್ಜಸ್ಟ್ ಮಾಡ್ತಿದ್ದೇವೆ. ವೋಲ್ಟ್ ಮೀಟರ್ ರೀಡಿಂಗನ್ನು ಬೈ ಮೂವಿಂಗ್ ದ ರಿಯೋಸ್ಟಾಟ್. ನೋಡಿ, 0 ವೋಲ್ಟ್, 0.5 ವೋಲ್ಟ್, 1 ವೋಲ್ಟ್, 1.5 ವೋಲ್ಟ್, 2 ವೋಲ್ಟ್ ಆ್ಯಂಡ್ 2.5 ವೋಲ್ಟ್. ಯಾಕೆ ಹೀಗೆ? ಲೀಸ್ಟ್ ಕೌಂಟ್ ಇಂಪಾರ್ಟೆಂಟ್ ನಮಗೆ. ಈ ವೋಲ್ಟ್ ಮೀಟರ್ನ ಲೀಸ್ಟ್ ಕೌಂಟ್ ಏನಾಗಿದೆ, ಅದು 0.1 ವೋಲ್ಟ್ ಇದೆ. therefore ಎವ್ರಿ ರೀಡಿಂಗನ್ನು ನಾವು 1 ಡೆಸಿಮಲ್ ಪ್ಲೇಸ್ ರೀಡಿಂಗ್ ಬರೀಬೇಕಾಗುತ್ತೆ. 0.0 ವೋಲ್ಟ್ಸ್ ಹಾಗೆ. ಈಗ ಆಲ್ರೆಡಿ ನಾನು ಇಲ್ಲಿ ವೋಲ್ಟ್ ಮೀಟರ್ ರೀಡಿಂಗನ್ನು 0 ವೋಲ್ಟ್ಸ್ ಇಟ್ಟಿದ್ದೇನೆ. ಕರೆಸ್ಪಾಂಡಿಂಗ್ ಎಮೀಟರ್ ರೀಡಿಂಗ್ ಇದು ಪಾಯಿಂಟರ್ 0 ತೋರಿಸ್ತಾ ಇದೆ. ಆ ರೀಡಿಂಗನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಿದ್ದೇನೆ. ಇಲ್ಲಿ ಎಮೀಟರಲ್ಲಿ ಲೀಸ್ಟ್ ಕೌಂಟ್ ಏನಾಗಿದೆ, 10 ಮಿಲಿ ಆಂಪಿಯರ್ಸ್ ಇದೆ. ಹಾಗಾಗಿ ನಾನು ಇದನ್ನು ಜಸ್ಟ್ 0 ಅಂತ ಎಂಟರ್ ಮಾಡ್ತೇನೆ. 0. ನೆಕ್ಸ್ಟ್ ಟ್ರೈಲಿ ನಾವೇನು ಮಾಡಬೇಕು, ವೋಲ್ಟ್ ಮೀಟರ್ ರೀಡಿಂಗನ್ನು 0.5 ವೋಲ್ಟ್ಸಿಗೆ ಅಡ್ಜಸ್ಟ್ ಮಾಡಬೇಕು. ಆಬ್ವಿಯಸ್ಲಿ ನಾವು ಇದನ್ನು ರಿಯೋಸ್ಟಾಟನ್ನು ಮೂವ್ ಮಾಡ್ತಾ ಎಕ್ಸಾಕ್ಟ್ 0.5 ಅಬ್ಸರ್ವ್ ಮಾಡ್ಬೋದು. ನೀವು ಇಲ್ಲಿ ಎಕ್ಸಾಕ್ಟ್ 0.5 ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಿದ್ದೇವೆ. ನೋಡಿ, 0.5 ಬರ್ತಾ ಇದ್ದೀವಿ. 0.5 ಬಂದಾಗ ಕರೆಸ್ಪಾಂಡಿಂಗ್ ಮಿಲಿ ಎಮೀಟರ್ ರೀಡಿಂಗ್. ಮಿಲಿ ಎಮೀಟರ್ ರೀಡಿಂಗ್ ಏನಾಗಿದೆ, ಇದು 10 ಮಿಲಿ ಆಂಪಿಯರ್ಸ್ ಹಾಗೂ 20 ಮಿಲಿ ಆಂಪಿಯರ್ಸ್ ಮಧ್ಯದಲ್ಲಿದೆ. ಆಬ್ವಿಯಸ್ಲಿ ಇನ್ ಅನಲಾಗ್ ಮೀಟರ್ಸ್ ನಾವೇನು ಮಾಡ್ತೇವೆ, ರೀಡಿಂಗ್ ಎಷ್ಟಿದೆ ಅದರಲ್ಲಿ ಇಫ್ ಇಟ್ ಈಸ್ ಲೈನ್ ಬಿಟ್ವೀನ್ 2 ವ್ಯಾಲ್ಯೂಸ್ ನಾವು ಯಾವಾಗಲೂ ಲೋವರ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ರೀಡಿಂಗ್ ಏನಾಯ್ತು ಇಲ್ಲಿ 10 ಮಿಲಿ ಆಂಪಿಯರ್ಸ್. ಮಿಲಿ ಆಂಪಿಯರ್ಸ್ ಇಲ್ಲೇ ಬರೆದಿದೆ, ಹಾಗಾಗಿ ಇಲ್ಲಿ ಮುಂದೆ ಮತ್ತು ಮಿಲಿ ಆಂಪಿಯರ್ಸ್ ಬರೀತಾರೆ. ನೆಕ್ಸ್ಟ್ ಟ್ರಯಲ್ ನಾವೇನು ಮಾಡ್ತೇವೆ, ಅಗೇನ್ ವೋಲ್ಟ್ ಮೀಟರ್ ರೀಡಿಂಗನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೇವೆ. ನೋಡಿ, 1 ವೋಲ್ಟ್ ಬಂತು. ಹಾಗೆ ಎಮೀಟರ್ ರೀಡಿಂಗ್ now it is reading 20 milliamperes. Almost 30 ಗೆ ಕ್ಲೋಸ್ ಇದೆ, ಬಟ್ ಸ್ಟಿಲ್ ಲೆಸರ್ ದೆನ್ 30 ಇದೆ ಅಂತಂದರೆ 20 milliamperes. ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೇವೆ, ವೋಲ್ಟ್ ಮೀಟರ್ ರೀಡಿಂಗನ್ನು 1.5 ವೋಲ್ಟಿಗೆ ಇನ್ಕ್ರೀಸ್ ಮಾಡ್ತಾ ಇದ್ದೇವೆ. ನೋಡಿ, 1.5 ವೋಲ್ಟ್ ಬಂದಿದೆ. ಮಿಲಿಮೀಟರ್ ರೀಡಿಂಗ್ ಈಗ 40 ಬರ್ತಾ ಇದೆ. ಜಸ್ಟ್ 40 ಕ್ರಾಸ್ ಆಗಿದೆ, ಹಾಗಾಗಿ ಇದನ್ನು 40 ಮಿಲಿ ಆಂಪಿಯರ್ಸ್ ಅಂತ ಇದೆ. ನೆಕ್ಸ್ಟ್ ಟ್ರಯಲ್ ಅಗೇನ್ 0.5 ವೋಲ್ಟ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ನೋಡಿ, ಈಗೇನಾಗಿದೆ ಅಂತಂದರೆ ಇಲ್ಲಿ ಲಿಮಿಟನ್ನು ದಾಟ್ ಹೋಗಿದೆ. ನಾವು ಅದಕ್ಕೆ ಇದನ್ನು ಚೇಂಜ್ ಮಾಡಿಕೊಂಡು ಬ್ಯಾಟ್ರಿ ಎಲಿಮಿನೇಟರ್ ಸೆಟ್ಟಿಂಗ್ ಚೇಂಜ್ ಮಾಡಿಕೊಂಡು ಮತ್ತೆ ಇದನ್ನು ಆನ್ ಮಾಡ್ತಾ ಇದ್ದೇನೆ.
ನೋಡಿ ಈಗ 2 ವೋಲ್ಟ್ಸಿಗೆ ದ ರೀಡಿಂಗ್ ಇಸ್ 60 milliamperes. 60. ಅದೇ ರೀತಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ತಾ ಉಳಿದೆಲ್ಲ ಬರೀತೇವೆ. ನೆಕ್ಸ್ಟ್ 80 milliamperes ಬರ್ತಾ ಇದೆ. 80 milliamperes. ನೋಡಿ ಎಲ್ಲ ರೀಡಿಂಗ್ ಮಾಡಾದ್ಮೇಲೆ ಫಸ್ಟ್ ನೀವೇನು ಮಾಡಬೇಕಂದ್ರೆ ಕೀಯನ್ನು ಓಪನ್ ಮಾಡಿಡಬೇಕು, ಸೊ ದಟ್ ದ ಸರ್ಕ್ಯೂಟ್ ಕಂಪೋನೆಂಟ್ಸ್ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್ಸ್ ಆರ್ ಪ್ರೊಟೆಕ್ಟೆಡ್. ಏನಾದರೂ ಸರ್ಜಸ್ ಬಂದಾಗ, ಎಲೆಕ್ಟ್ರಿಕಲ್ ಸರ್ಜಸ್ ಬಂದಾಗ ಹಾಳಾಗದೇ ಇರಲಿ ಅಂತ ನಾವು ಇದನ್ನು ಸರಿ ಮಾಡ್ಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಒನ್ಸ್ ನಾವು ರೀಡಿಂಗ್ ತೊಗೊಂಡಾದ್ಮೇಲೆ ನಾವೇನು ಮಾಡ್ತೇವೆ ಅಂತಂದರೆ ಗ್ರಾಫನ್ನು ಪ್ಲಾಟ್ ಮಾಡ್ತೇವೆ. ನೋಡಿ ಇಲ್ಲಿ ಗ್ರಾಫನ್ನು ಪ್ಲಾಟ್ ಮಾಡಿದಾಗ ನಮ್ಗೆ ಏನಾಗಿದೆ ಅಂತಂದರೆ ಇಲ್ಲಿ ಗ್ರಾಫಲ್ಲಿ ಕರೆಂಟನ್ನು ಅಲಾಂಗ್ ವೈ ಆಕ್ಸಿಸ್, ವೋಲ್ಟೇಜನ್ನು ಅಲಾಂಗ್ ಎಕ್ಸ್ ಆಕ್ಸಿಸ್ ಆಗ್ತಿದ್ದಾವೆ. ಇಲ್ಲಿ ಕರೆಂಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮಿಲಿಯಂಪಿಯರ್ಸ್. ಇದನ್ನು ನಾವು 10⁻³ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಯಾಕಂದರೆ ಮಿಲಿಮೀಟರ್ ಯೂಸ್ ಮಾಡಿದ್ದೇವೆ. ಅದೇ ರೀತಿ ಗ್ರಾಫ್ ಏನಾಗಿದೆ, ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ದ ಒರಿಜಿನ್. ಕಂಡಕ್ಟರ್ ಆಗ್ತಾ ಇರೋದ್ರಿಂದ ನಮಗೆಲ್ಲ ಡಿಫ್ರೆಂಟ್ ಪಾಯಿಂಟ್ಸ್ ಸಿಗ್ತಾ ಇದೆ. ಆ ಪಾಯಿಂಟ್ಸನ್ನು ನಾವು ಕರೆಕ್ಟಾಗಿ ಪ್ಲಾಟ್ ಮಾಡ್ಕೊಂಡಾಗ ಗ್ರಾಫನ್ನು ಇಟ್ ವಿಲ್ ಬಿ ಎ ಸ್ಟ್ರೈಟ್ ಲೈನ್. ಸ್ಟೂಡೆಂಟ್ಸ್, ಆಲ್ರೆಡಿ ನಿಮಗೆ ಹೌ ಟು ಪ್ಲಾಟ್ ಗ್ರಾಫ್ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಹೇಗೆ ಗ್ರಾಫನ್ನು ಪ್ಲಾಟ್ ಮಾಡಬೇಕಂತ. ಇಲ್ಲಿ ನಾವು ಪಾಯಿಂಟ್ಸನ್ನು ಜಾಯಿನ್ ಮಾಡ್ತಾ ಹೋಗ್ತಾ ಇಲ್ಲ, ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ ಈ ಡಿಸ್ಟ್ರಿಬ್ಯೂಷನ್ ಆಫ್ ದ ಪಾಯಿಂಟ್ಸ್ ಆನ್ ದ ಐದರ್ ಸೈಡ್ ಆಫ್ ದ ಸ್ಟ್ರೈಟ್ ಲೈನ್ ಶುಡ್ ಬಿ ಈವನ್, ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕಷ್ಟೆ. ಹಾಗಾಗಿ 0ರಿಂದ ಸ್ಟಾರ್ಟ್ ಆಗಲೇಬೇಕು. ಎಲ್ಲ ಪಾಯಿಂಟ್ಸ್ಗೂ ಹತ್ತಿರ ಇರೋ ರೀತಿ ಒಂದು ಲೈನನ್ನು ನಾವು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆನ್ ಐದರ್ ಸೈಡ್, ಎರಡೂ ಸೈಡಿಗೆ ಇರೋ ರೀತಿ ಇದನ್ನು ನಾವು ಪ್ಲಾಟ್ ಮಾಡಿ ಅದರ ಸ್ಲೋಪನ್ನು ಫೈಂಡ್ ಔಟ್ ಮಾಡ್ತೇವೆ. ಸ್ಲೋಪ್ ಫೈಂಡ್ ಔಟ್ ಮಾಡಾದ್ಮೇಲೆ ರೆಸಿಪ್ರೋಕಲ್ ಆಫ್ ದ ಸ್ಲೋಪ್ ವಿಲ್ ಗಿವ್ ದ ರೆಸಿಸ್ಟೆನ್ಸ್ ಆಫ್ ದ wire. Calculate area of cross-section using the given value of diameter, and multiply area with resistance per unit length determined experimentally to obtain the value of resistivity of the wire.